ಏನು ನನ್ನ ಕನ್ವಿನ್ಸ್ ಮಾಡೋದು ಬೇಕಾಗಿಲ್ಲ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನೀವು ಯಾರಿಗೆ ಹೇಳ್ತಿದ್ದೀರಾ ಯಜಮಾನ್ರೆ? ಇನ್ಯಾರಿಗೆ? ಈ ದೊಡ್ಡ ಮನುಷ್ಯನ್ಗೆ. ಹಾ ಅಮ್ಮೋ, ಗೆಸ್ಟಿಗೆ ಹೇಳ್ತಿದ್ದೀರಾ? ಈ ವಿಷಯ ಅಮ್ಮಂಗೆ ಗೊತ್ತಾದ್ರೆ ಏನಾಗತ್ತೆ ಗೊತ್ತಾ? ಎಷ್ಟು ನೊಂದ್ಕೊಳ್ತಾರೆ. ಅಮ್ಮ ನೊಂದ್ಕೊಂಡ್ರೆ ನೋಡಕ್ಕಾಗತ್ತ ಯಜಮಾನ್ರೆ? ಅಮ್ಮ ಅಂದ್ರೆ ನಿಮ್ಗೆ ಎಷ್ಟಿಷ್ಟ? ಅಮ್ಮನ ಕಣ್ಣಲ್ಲಿ ಕಣ್ಣೀರ್ ನೋಡ್ಬೇಕಾ ಇಲ್ಲ ಅತಿಥಿ ಕಣ್ಣಲ್ಲಿ ಆನಂದ ನೋಡ್ತೀರಾ? ಎರಡನ್ನೂ ನೋಡ್ಬೇಕಂದ್ರೆ ಅತಿಥಿಗೆ ಕ್ಷಮೆ ಕೇಳಬೇಕು. ಸಾರಿ. ಥ್ಯಾಂಕ್ಸ್ ಕೇಶವ. ಕೇಶವ, ನಾನು ಎಷ್ಟು ಹೇಳಿದ್ರು ಕೇಳದಿದ್ದವರು ನೀನ್ ಬಂದು ಹೇಳಿದ ಕೂಡಲೇ ಸಾರಿ ಹೇಳಿ ಹೋಗ್ಬಿಟ್ರಲ್ಲ. ಏನೋ ನಿನ್ ಟ್ಯಾಲೆಂಟು. ಇದನ್ನ ಬುದ್ಧಿವಂತಿಕೆ ಅಂತಾರೆ ನಾಣಿ. ನಿನಗಿಂತ ಕೇಶವನೇ ಬೆಟರ್. ಇವನಿಗೆ ಜಗಳ ತಂದಿಡೋದು ಗೊತ್ತು ಅನ್ಕೊಂಡಿದೆ, ಜಗಳ ನಿಲ್ಸೋದು ಗೊತ್ತು ಅಂದಂಗಾಯ್ತು. ಇವನಿಗೆಲ್ಲ ಗೊತ್ತು. ನಿನ್ನ ಈಗೋ ಬಿಟ್ಟು ಇವನ ಹತ್ರ ಎಲ್ಲನೂ ಕಲಿ. ಹಂಗ ಹೇಳಿ ಅಂಕಲ್, ಎಲ್ಲ ನನ್ಗೆ ಗೊತ್ತು ಅಂತ ಪ್ರತಿಯೊಂದಕ್ಕೂ ಹೂ ಅಂತ ಬರೋದು. ಪರ್ಫೆಕ್ಷನ್ ಅಂತ ಪ್ರತಿಯೊಂದಕ್ಕೂ ಕರೆಕ್ಷನ್ ಹೇಳೋದು. 100 ಡೌಟ್ ಇಟ್ಕೊಂಡು ಕಷ್ಟ ಕೊಡ್ತಾರೆ. ಮೊದಲು ಅವ್ರನ್ನ ಅವ್ರು ಸರಿ ಮಾಡ್ಕೊಳಕ್ ಹೇಳಿ. ಏಯ್, ಅವಕಾಶ ಸಿಕ್ತಲ್ಲ ಅಂತ ಚಾಡಿ ಹೇಳ್ತಿದ್ಯಾ? ಹೋಗು ಹೋಗು ಮೂರ್ಖ ಶತಮೂರ್ಖ. ಏಯ್ ಏಯ್ ಮೂರ್ಖ. ಏನ್ ಸರ್, ನಿಮ್ ಮದುವೆ ದಿನ ಅಂತ ಇಲ್ಲಿಗೆ ಬಂದ್ರಿ, ಗಂಗಾ ಮೇಡಮ್ ಹತ್ರ ಏನೂ ಮಾತಾಡ್ಲಿಲ್ಲ, ಹಾಗೆ ನೋಡ್ತಾನೆ ನಿಂತ್ಬಿಟ್ರಿ. 8 ಇಯರ್ಸ್ ಆಯ್ತು ನಾಣಿ ಅವಳನ್ನ ನೋಡಿ. ನೋಡ್ದಷ್ಟು ನೋಡ್ಬೇಕು ಅನ್ಸುತ್ತೆ. ದೇವತೆ ಆಗಿರೋ ಆ ರೂಪನ ಮತ್ತೆ ನನ್ನ ಮನಸ್ಸಲ್ಲಿ ಅಪ್ಕೋಬೇಕು ಅನ್ಸುತ್ತೆ. ಮಾತಲ್ಲಿ ಹೇಳ್ದೆ ಮೌನವಾಗಿ ಪ್ರೀತಿಸ್ಬೇಕು ಅನ್ಸುತ್ತೆ. ನನ್ನ ಮೂಕ ಭಾಷೆ ಅವಳಿಗೆ ಅರ್ಥ ಆಗದಿದ್ರು ಆ ಭಾಷೆಲೆ ಅವಳನ್ನ ಅರ್ಥ ಮಾಡ್ಕೋಬೇಕು ಅನಿಸ್ತದೆ. ಆದ್ರೆ ನೀವು ಬಾಯಿ ತೆಗೆದು ಮಾತಾಡದೇ ಇದ್ರೆ ಮೇಡಮ್ಗೆ ನಡೆದದೆಲ್ಲ ಹೇಗ್ ನೆನಪಾಗುತ್ತೆ ಸರ್? ಗೊತ್ತಿಲ್ಲ ನಾಣಿ. 8 ವರ್ಷದ ಕೆಳಗೆ ನಮ್ಮ ಅಮ್ಮನ ಹಾಗೆ ಕಾಣ್ತಿದ್ದ ನನ್ನ ಗಂಗಾ ಈಗ ಪುಟ್ಟು ಮಗು ಹಾಗೆ ಕಾಣ್ತಿದ್ದಾಳೆ. ಆಗ ನನ್ನಮ್ಮ ಆದ ಗಂಗಾ